ಸನಾತನ ಧರ್ಮಾಧೀಶಾಯ ಬನ್ನಿ ಋಷಭ ಜಗದ್ಗುರು ಪಾಹಿ ಮಾಂ ಜಗದಾರಾಧ್ಯ ವಿಶ್ವಾರಾಧ್ಯ ಪುರೋತವ ಯಸ್ಯ ಸ್ಮರಣ ಮಾತ್ರೇಣ ಋಣಾನ್ಮುಕ್ತಿ ಕರಸ್ಥಿತಾಃ ತಂ ವಂದೇ ಜಗದಾಧಾರ ವಿಶ್ವಾರಾಧ್ಯಂ ಜಗದ್ಗುರು. ಪ್ರಾತಸ್ಮರಣೆ ಗುರುವಿನನ್ನು ಸ್ಮರಿಸಿಕೊಂಡು ವಿಶ್ವಾರಾಧ್ಯ ಬಗಳಾಂಬಿಕಾ ತಾಯಿಯನ್ನು ಸ್ಮರಿಸಿ ಅಣಿಮಾದಿ ಅಷ್ಟಸಿದ್ಧಿಗಳ ಮೂರ್ತಿ ಪ್ರತಿಷ್ಠಾಪನಾ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿ ಮಹಾಮೂರ್ತಿಗಳಿಗೆ ಕರ್ತೃತ್ವ ಶಕ್ತಿಯನ್ನು ಕೊಟ್ಟು ಅನುಗ್ರಹಿಸಿದಂಥ ಕಾಶಿಪೀಠದ ಪರಮ ಪೂಜ್ಯ ಶ್ರೀ 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 1008 ಜಗದ್ಗುರು ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಪಾದಂಗಳವರ ದಿವ್ಯ ಪಾದಕ್ಕೆ ಅನಂತಾನಂತ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಅನುಭಾವಿಗಳು, ಲಿಂಗ ಪೂಜಾ ಲೋಲರು, ಶ್ರೀಮಠದಲ್ಲಿ ಯಾವಾಗಲೂ ಕೂಡ ಧಾರ್ಮಿಕ ಮತ್ತು ತಮ್ಮ ಮನೋ ಇಚ್ಛೆ ಯಾವಾಗಾದ್ರೂ ಕೂಡ ವಿಶ್ವಾರಾಧನೆಗಾಗಿ ಹಂಬಲಿಸಿ ಬರುವಂಥ ಆತ್ಮೀಯ ಪೂಜ್ಯರಾದ ಸುಗುರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು, ಕುಂಬಾರಗಿರಿ ಹಿರೇಮಠ ಶಹಾಪುರ ಅವರಿಗೂ ಕೂಡ ವಂದಿಸಿ, ಚಕ್ನಣಿಯ ಪೂಜ್ಯರಿಗೂ, ನಿಲಗಲದ ಅನುಭಾವಿ ಪೂಜ್ಯರು, ಲಿಂಗ ಪೂಜಾ ಲೋಲರು, ವಯೋವೃದ್ಧರು ಆದಂಥ ಪರಮ ಪೂಜ್ಯ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಕ್ಕೆ ಮಣಿದು ಚಕ್ನಳಿಯ ಪೂಜ್ಯರಿಗೂ, ಮಹಂತ ದೇವರು ಪೂಜಾ ಕೈಂಕರ್ಯವನ್ನು ಸುಮಾರು 3 ದಿನಗಳ ಪರ್ಯಂತರವಾಗಿ ನಡೆಸಿಕೊಂಡು ಬಂದಂಥ ಶಾಸ್ತ್ರಿ ಬಳಗದವರಿಗೂ, ಬಸವರಾಜ ಶಾಸ್ತ್ರಿಗಳವರೆಗೂ ಪಾಲ್ಗೊಂಡಂಥ ಮತ್ತು ಈ ಸೇವೆಗೆ ಪುಣ್ಯ ಕಾರ್ಯದಲ್ಲಿ ಭಾಗಿಯಾದಂಥ ಪುಣ್ಯಾತ್ಮರಿಗೂ ಮತ್ತು ಪಾಲ್ಗೊಂಡಂಥ ಎಲ್ಲ ಮುತ್ತೈತನದಿಂದ ಬಂದಂಥ ತಾಯಿಯಂದ್ರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿವರು ನಿಮ್ಮೆಲ್ಲರ ಆರಾಧ್ಯ ಜನರಿಗೆ ಶರಣಾರ್ಥಿ. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರಾಗೋರಿನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗೋರಿನಯ್ಯ, ಉಪನಯನವನ್ನು ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರೇನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರೇನಯ್ಯ, ಅಧಿಕಾರವನ್ನು ನಿರಾಕರಿಸಿದವರೆಲ್ಲ ಅಥಣಿಯ ಸಿವಿಗಳಾಗುವರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರನಯ್ಯ, ಸ್ವತಂತ್ರ ದೇವರ ಸಿದ್ದೇಶ್ವರ, ನಿನ್ನ ಹೆಸರೆಳವರೆಲ್ಲ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳೆನ್ನದೇ ಮಾನವ ಸಮಾಜವನ್ನು ಏಕಮುಖವಾಗಿ ಕರೆದುಕೊಂಡು ಹೋದಂಥ ತತ್ವಜ್ಞಾನಿಗಳು. ಪುಣ್ಯಾತ್ಮ ಶತಮಾನದ ಪ್ರಾರಂಭದಲ್ಲಿ ಅಂದ್ರೆ ಸುಮಾರು 100 ವರ್ಷದ ಆಚೆ ಅಷ್ಟೇನಲ್ಲ, 100 ವರ್ಷದ ಒಳಗ ಹೊರಗಿರ್ಬೋದು. ನಾನು ನೋಡಿದಂಥವ್ರು ವಯೋವೃದ್ಧರು ಹುಡುಕಾಡ್ಕೊಂತ ಹೋದ್ರೆ ಒಬ್ಬಿಬ್ಬರು ಸಿಗುವಂಥವ್ರು ಆಗ್ತಾರೆ. ಅಂಥ ಪುಣ್ಯಾತ್ಮ ಈ ಅಬ್ಬಿ ತುಮಕೂರಿನ ಸಕ್ಕರಪ್ಪಗೌಡರು ವಿಶ್ವಾರಾಧ್ಯರನ್ನು ಕರ್ಕೊಂಬರ್ಬೇಕು ಇಲ್ಲಿಗೆ. ಯಾಕಂತಂದ್ರೆ ಅವನ ಮನೆಗೆ ಅಂಟಿದಂಥ ಬ್ರಹ್ಮರಾಕ್ಷಸ ದೂರ ಆಗಬೇಕು, ನನಗೆ ಫಲಸಂತಾನ ಕರುಣಿಸಬೇಕು, ಈ ನಾಡು ಉದ್ಧಾರ ಮಾಡಬೇಕು ಅಂತ ತಿಳ್ಕೊಂಡು ಅನುಭವದಲ್ಲಿ ಅಲ್ಲೆಲ್ಲಿ ಹುಡುಕಾಡ್ಕೊಂತ ಹೋಗುವಂಥ ಸಂದರ್ಭದಲ್ಲಿ ಅಡಿಗೆ ಮಂತ್ರಿಯ ಶಾಂತ ಶಿವಗಳು ಹೇಳಿದ್ರಂತ ಸಕ್ಕರಪ್ಪಗೌಡರು, ನೋಡಿ ಸಕ್ಕರಪ್ಪ, ಅಲ್ಲಿ ಇಲ್ಲಿ ಹೋದ್ರೆ ಅಂಥ ಸತ್ಪುರುಷರು ಈಗ ಯಾರೂ ಇಲ್ಲ, ಸಿಗೋದಿಲ್ಲ. ಆದ್ರೆ ಒಬ್ಬ ಸತ್ಪುರುಷರು ಅದಾರ. ಗವಾರದ ವಿಶ್ವಾರಾಧ್ಯ ಪಂಡಿತರು ಅಲ್ಲೆಲ್ಲಿ ಸಂಚಾರ ಮಾಡ್ಕೊಂತ ಆತ್ಮೋನ್ನತಿಗಾಗಿ ತಪೋನುಷ್ಠಾನಗಳನ್ನು ಮಾಡ್ಕೊಂತ ದೇವಿಯ ಆರಾಧಕರಾಗಿ ಸ್ವತಃ ಪುರುಷ ರೂಪದ ದೇವಿಯಾಗಿ ಇವತ್ತು ನಮ್ಮ ನಿಮ್ಮೆಲ್ಲರ ಮಧ್ಯದಲ್ಲಿ ಭೂಮಿ ಮೇಲೆ ತಿರುಗಾಡಕತ್ತಾರ. ಆದ್ರೆ ಅವರೆಲ್ಲ ನಿಸ್ಸಂಗಿಗಳು. ಸತ್ಸಂಗತ್ವಂ ನಿಸ್ಸಂಗತ್ವಂ ನಿರ್ಮೋಹತ್ವಂ ಅಂದ್ರೆ ಅವ್ರಿಗೆ ಎಲ್ಲ ತ್ಯಾಗಿ ಜೀವಿಗಳವರು. ಉಡೋ ಬಟ್ಟೆ ಗೊತ್ತಿಲ್ಲ, ಉಣೋದು ಅನ್ನೋದು ಗೊತ್ತಿಲ್ಲ, ಕುಡಿಯೋ ನೀರಿನ ಕಲ್ಪನೆ ಇಲ್ಲ, ಎಲ್ಲೋ ಉಣೋದು, ಎಲ್ಲೋ ಹೇಳೋದು, ಎಲ್ಲೋ ಕುಂದ್ರೋದು. ಅವರು ನುಡಿದದ್ದೇ ಪವಾಡ, ನೋಡಿದ್ದೇ ಪುಣ್ಯಮಯವಾದಂಥ ಸದೃಶ ಸ್ವರೂಪ.
ಅವರು ಯಾರಿಗೂ ಸಿಗಂಗಿಲ್ಲ. ಅವ್ರ ದೃಷ್ಟಿ ಬಿದ್ದದ್ದೇ ಪುಣ್ಯ ಆಗ್ತದೆ. ಅವ್ರನ್ನ ಹೆಂಗಾದ್ರೂ ಮಾಡಿ ನೀವು ಹೊಲಿಸ್ಕೊಂಡು ಬಂದೆ ಅಂತಂದ್ರೆ ನಿನ್ನ ಮನೆತನಕ್ಕೆ ಅಂಟಿದಂಥ ಎಲ್ಲ ಕರ್ಮಾದಿಗಳು ದೂರ ಆತ, ಮತ್ತು ಅಷ್ಟೇ ಅಲ್ಲ ನಿನ್ನ ಊರನ್ನೂ ಉದ್ಧಾರ ಆಗ್ತದೆ, ನಿನ್ನ ನಾಡನ್ನು ಉದ್ಧಾರ ಆಗ್ತದ ಅಂತ ಹೇಳಿದ್ರಂತ. ಅವ್ರಿಗೆ ಹ್ಯಾಂಗೆ ಕರ್ಕೊಂಬರ್ತೇವೆ ಕರ್ಕೊಂಬ ಅದು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಯಾವುದೇ ಆಸೆ ಇದ್ದಂಥವನಿಗೆ ಒಂದು 10 ಎಕರೆ ಕೊಡ್ತೀವಿ, 20 ಎಕರೆ ಕೊಡ್ತೀವಿ, 50 ಎಕರೆ 100 ಎಕರೆ ಕೊಡ್ತೀವಿ ಅಂದ್ರೆ ಯಾರಾದರೂ ಬರ್ಬೋದು. ಹೊಲ ಗೊತ್ತಿಲ್ಲ, ಮನೆ ಗೊತ್ತಿಲ್ಲ, ನನ್ನ ಬದುಕು ಹ್ಯಾಂಗನ್ನುವಂಥ ಕಲ್ಪನೆನೇ ಆ ಪುಣ್ಯಾತ್ಮಗಿಲ್ಲ. ಬಾಹ್ಯ ಪ್ರಪಂಚದವರು ಇಲ್ಲ ಅವನಿಗೆ. ಯಾವಾಗಾದರೂ ಒಂದು ಕ್ಷಣ ಈ ಕಡೆ ನೋಡ್ತಾನ, ಆ ಕ್ಷಣ ನಿನ್ನ ಕ್ಷಣ ಮಾಡ್ಕೋಬೇಕು. ಆಯ್ತಂದು ಸುಮಾರು ದಿನ ಸೇವಾ ಮಾಡಿ 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 ವಿಶ್ವರಾಧ್ಯನ ಕರ್ಕೊಂಬಂದ. ವಿಶ್ವರಾಧ್ಯನ ಹ್ಯಾಂಗೆ ಕರ್ಕೊಂಬಂದ್ರಂತಂದ್ರೆ ಇಲ್ಲಿ ಹೋಗಿ ಬರೋ ನಡೆಪ ಅಂತ ಬಂಡ್ಯಾಗ ಕರ್ಕೊಂಡು ಹೊಂಟು ಬಂದ್ರಂತ. ಅವೇನೋ ಕಡಬೂರಿಗೆ ಇಳಿತಿದ್ದಂತ ಸುದ್ದಿ. ಕಡಬೂರಿಗೆ ಈ ಕಡೆ ಹೋಗಿ ನಡ್ಡೆ, ಈ ಕಡೆ ಯಾಕೆ ಹೊಂಟಲೆ ಸಕ್ಕರೆ ಅಂತಂದ್ರೆ ಇಲ್ಲಪ್ಪಪ್ಪ ಅಂತ ತಿಳ್ಕೊಂಡು ಇಲ್ತಾನ ಕರ್ಕೊಂಡು ಬಂದಂತ. ಅವಾಗ ನಿಂದು ಸಕ್ಕರೆಪ್ಪಗೌಡ ಕಂಡ್ರು ಬಂದ ಮಗ ಅಂತ ತಿಳ್ಕೊಂಡು ವಿಶ್ವರಾತ್ರ ಕಲ್ಲು ತೊಗೊಂಡು ಬೆನ್ನು ಹತ್ತಿದ್ರಂತ. ಒಂದು ದಿವಸ ಹೇಳಿದ್ರಂತಲೇ ಸಕ್ಕರೆ ಭಕ್ತಿ ಹಗ್ಗಗಳಿಂದ ನಾನು ಕರ್ಕೊಂಡ್ಬಂದಲೇ ತುಮಕೂರು ಪಾವನ ಆಯ್ತು ನಡಿಲೇ ಸಕ್ಕರೆ ಅಂದ್ರಂತ ವಿಶ್ವರಾತ್ರ. ಅಂಥ ಪುಣ್ಯಾತ್ಮರ ವಿಶ್ವರಾತ್ರಿಗೆ ನಾಡಿನಲ್ಲಿ ಬಂದು ಅಣಿಮಾದ್ಯ ಅಷ್ಟಸಿದ್ಧಿಗಳನ್ನು ವಶ ಮಾಡಿಕೊಂಡು ಬಂದಿರಲೇ ಇವೆಲ್ಲ ಇಡ್ಲಿ ಅಂತ ಕೇಳಿದ್ರಂತ. ಯಾಕಂತಂದ್ರೆ ಅಣಿಮಾದ್ಯ ಅಷ್ಟಸಿದ್ಧಿಗಳು ಅಡವಿ ತಾತನರಿಗೆ ಹೊಲಿದಿದ್ದು, ವಿಶ್ವರಾಧ್ಯರಿಗೆ ಅನುಗ್ರಹ ಮಾಡಿದಂಥ ಗುರುಗಳಿಗೆ. ಅನುಗ್ರಹ ಮಾಡಿದಂಥ ಗುರುಗಳು ಸುಮಾರು 700 ವರ್ಷ ಭೂಮಿ ಮೇಲೆ ಬದುಕಿದ್ರು ಅಂತ ಕೇಳ್ತೇವೆ ಅವ್ರ ಇತಿಹಾಸದಲ್ಲಿ. 700 ವರ್ಷ ಬದುಕಿದಂಥ ಅಡವಿ ತಾತನವರು ಶರೀರ ಭಾಳ ದಿನ ಇಟ್ಕೊಂಡೆ ಅಂತಂದ್ರೆ ಮ್ಯಾಗ ಶರೀರಗಳರು ಅಂತ ತಿಳ್ಕೊಂಡಂತಾರ, ಜೀವಗಳರು ಅಂತ ತಿಳ್ಕೊಂಡಂತಾರ. ಶರೀರ ಕಳು ಮಾಡ್ಕೊಂಡು ಕುಂತಾನಂತ ತಿಳ್ಕೊಂಡಂತಾರಲ್ಲೇ ಆತ್ಮಕ್ಕೆ ಶಬ್ದ ಕೊಡಬಾರ್ದು, ಇದು ಎಲ್ಲಾದ್ರೂ ಇಟ್ಟು ಹೋಗವಂತ ತಿಳ್ಕೊಂಡು ಹಾಂಗೆ ಹುಡುಕ್ಯಾಡ್ಕೊಂತ ದೀಕ್ಷಾ ತಗೋಬೇಕಂತ ತಿಳ್ಕೊಂಡು ಗುರುಗಳು ಬೆನ್ನಂತಾರ. ಆದ್ರೆ ಗುರು ಇಂಥ ವ್ಯಕ್ತಿ ಸಿಗಬೇಕಂತ ಎಲ್ಲಿ ಶಕ್ತಿ ಆದಂತ ತಿಳ್ಕೊಂಡು ಹುಡುಕ್ಯಾಡ್ಕೊಂಡು ವಿಶ್ವರಾಧ್ಯರಲ್ಲಿ ಬಂದಂತ ಯೋಗಿ ಭೋಗಿಯಾಗಂತ ಸ್ವರೂಪದಲ್ಲಿ ಕಾಣ್ತಾನೆ. ಎಲ್ಲದನ್ನು ವಿಶ್ವರಾಧ್ಯ ಅಂತ ತಿಳ್ಕೊಂಡಂದಾಗ ಇಂಥಲ್ಲಿ ಆದಂತ ತಿಳ್ಕೊಂಡಂದಾಗ ವಿಶ್ವರಾಧ್ಯರಿಗೆ ಕರೆದು ವಿಶ್ವರಾಧ್ಯರ ಸಂಪತ್ತಾದ ಭಕ್ತರಂತಾರ 100 ಮಂದಿ 1000 ಮಂದಿ ಬೇಡಿ ತಂದಿಡ್ತಾರ. ಅವಾಗ ಅಲ್ಲಿ ಇಲ್ಲಿ ಏನು ಬೇಕಾದ ಮಣ್ಣು ಚಿನ್ನ ಎಲ್ಲ ಬಿದ್ದಿರ್ತದ. ಅಡವಿ ತಾತ ಇವನಲ್ಲಿ ನಿರ್ಮಹತ್ವ ಬಂದದೇನೋ, ಇವ ಎಲ್ಲ ಬಿಟ್ಟಾನ ನೋಡ್ಬೇಕಂತ ತಿಳ್ಕೊಂಡು ಸ್ವಲ್ಪ ಒಂದು ಬಂಗಾರದ ತುಂಡು ಅಲ್ಲಿ ಹೋಗಿದ್ದಂತ. ವಿಶ್ವರಾಧ್ಯ ಸುಮ್ಮನೆ ಅಂತ ಹೋದಾಗ ಅಡವಿ ತಾತ ಕೇಳಿದಂತ, ಯಾಕಪ್ಪ ಬಂಗಾರದ ತುಂಡು ಬಿದ್ದಿತ್ತು ನೀನು ನೋಡ್ಲಿಲ್ಲೇನೋ ಕಾಣಲಿಲ್ಲೇನೋ ಅಂತಂದಾಗ ವಿಶ್ವರಾಧ್ಯ ನಕ್ಕೊಂತಂದಂತ, ಹೆಣ್ಣು ಹಣ್ಣು ಮಣ್ಣು 3 ಒಂದೇ ತಿಳ್ಕೊಂಡು ಇನ್ನು ಮಣ್ಣಂದ್ರೆ ಒಂದೇ ಬಂಗಾರ ಅಂದ್ರೆ ಅಂದೆ, ಆ ಬಂಗಾರಕ್ಕೂ ಬಂಗಾರ ಅಂದಿಲ್ಲ, ನಾ ಮಣ್ಣು ಅಂದಿನಿ ಅಂತಂದ್ರೆ ವಿಶ್ವರಾಧ್ಯ. ನಾನು ಹುಡುಕಾಡ್ಕೊಂಡು ಬಂದಂಥ ವ್ಯಕ್ತಿ ಇದರಲ್ಲಿ ಅದ ಅಂತ ತಿಳ್ಕೊಂಡು ನನ್ನಲ್ಲಿದ್ದಂಥ ಅಣಿಮಾತ ಅಷ್ಟು ಸಿದ್ಧಿಗಳು ನಿನಗೆ ಪ್ರಾಪ್ತಿ ಮಾಡ್ತೀನಪ್ಪ, ನಿನಗೆ ದಾರಿ ಎರೆದು ಕೊಡ್ತೀನಿ. ನೀನು ಇವುಗಳನ್ನು ಪಡ್ಕೊಂಡು ಸಂಪನ್ನ ಮೂರ್ತಿಯಾಗಿ ನೀ ಎಲ್ಲಿ ತಿರುಗಾಡ್ತಿ ಪುರುಷ ರೂಪದ ದೇವಿಯಾಗಿ ತಿರುಗಾಡಂತ ತಿಳ್ಕೊಂಡು ಅಪ್ಪನಿಗೆ ಕೊಟ್ಟು ತಮ್ಮ ಊರಿಗೆ ಹೊಂಟ ಅಲ್ಲಿದ್ದಂಥ ಸದ್ಭಕ್ತರು ಹೇಳಿದಂತ ಏನಂದ್ರೆ, ನಾ 700 ವರ್ಷ ಬದುಕಿದ್ನಪ್ಪ, ಇನ್ನೊಂದು 5 ದಿನ ಬಿಟ್ಟು ಸಾಯ್ತೀನಿ ಅಂತ ಹೇಳಿದ್ರಂತವ್ರು. ಯಾಕ್ರೆಂಬ 700 ವರ್ಷ ಬಿಟ್ಟು ಬದುಕಿರಿ, 5 ದಿನ ಯಾಕೆ ನೀವು ಸಾಯ್ತೀರಿ ಅಂತಂದಾಗ ಹೇಳಿದ್ರಂತ, ಅಲ್ಲಪ್ಪ ನಾ ಇದ್ದದ್ದು ಗಂಟು ಎಲ್ಲಿ ಇಡಬೇಕಂತ ಹುಡುಕಾಳಕತ್ತೇನಲೇ, ಗಂಟು ಇಟ್ಟುಕೊಂಡು ಗಂಟಾಗಿ ಬೆಳೆಸಂತ ಒಬ್ಬ ಶಿಕ್ಷಕ ಸಿಕ್ಕಾನ, ಅದಕ್ಕೆ ನಾ ಇದ್ದದ್ದು ಎದಕ್ಕೆ ಬಂತು, ನಾ ಕೊಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡು ಹೇಳಿದ್ರಂತ. ಅಂತ ಅಣಿಮಾದ್ಯ ಅಷ್ಟಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಂಡು ವಿಶ್ವರಾಧ್ಯರಿಗೆ ಊರಿಗೆ ಬಂದು ಅಣಿಮಾದ್ಯ ಅಷ್ಟಸಿದ್ಧಿಗಳಲ್ಲೇ ಸಕ್ಕರೆ ಗುಡಿ ಕಟ್ತೀನಿ ಅಂತ ತಿಳ್ಕೊಂಡು ಗುಡಿ ಕಟ್ಟಿ ಇವೆಲ್ಲ ಸಿದ್ಧಿ ಕಟ್ಟಿ ಮಾಡಿ ಸುತ್ತ ತಿರುಗಾಡ್ಕೊಂಡು ತಂದಿದ್ದಂಥ ಸಿದ್ಧಿಗಳಿಗೆ ಏನಂದ್ರೆ, ಅವು ಸಿದ್ಧಿಗಳು ಇವರು ಅಂತ್ಯಕಾಲಕ್ಕೆ ಆಯ್ತಪ್ಪ ಯೋಗಿವರ್ಯ ಇಂಥ ಕಲಿಯುಗದಲ್ಲಿ 5000 ವರ್ಷಗಳ ಪರ್ಯಂತರ ನಮಗೆ ಯಾರು ಇಷ್ಟು ದಿನ ಕಟ್ಟಿ ಹಾಕಿದ್ದಿಲ್ಲ, ಇನ್ನು ಬಿಟ್ಟು ಬಿಡು ಬೇರೆಯವ್ರ ಬಳಿ ಹೋಗ್ತೀನಿ, ಇದ್ದದ್ದು ನೀ ಏನು ಹೇಳಿದ್ದು ಮಾಡೀವಿ ಬಿಟ್ಟು ಹೋಗಂತ ವಿಶ್ವರಾಧ್ಯ ಅಂದ್ರಂತ. ನಾನು ನಿಮಗೆ ಕೈ ಮಾಡಿ ಕರೆದಿಲ್ಲ, ದೇವಿ ಅಪ್ಪನಿ ಹೆಂಗ ಬಂದು ಅಡುಗಪ್ಪ ಕೊಟ್ಟಾನ, ನೀವು ಬಂದು ನನ್ನ ಬಳಿ ಕುಂತೀರಿ, ಅಪ್ಪೆ ತುಮಕೂರು ಬಂದು ನನ್ನ ಕೈಯಾಗ ಸಿಗಿ ಬಿದ್ದೀರಿ ಅಂತಂದ ಬಳಿಕ ಬರಾಕ ನಿಮ್ಮಿಚ್ಛೆ ಹೋಗಾಕ ನಿಮ್ಮಿಚ್ಛೆ ಅಲ್ಲ, ಕೈಕಾಲು ಮುರ್ಕೊಂಡು ನಾ ಹೇಳಿ ತೋರಿಸಿ ಜಾಗದಾಗ ಬಿದ್ದುಕೊಂಡಿರ್ರಿ. ಯಾರು ಬಂದು ಸೂರ್ಯಚಂದ್ರ ಇರುವವರೆಗೂ ನನ್ನ ಹೆಸರು ಗುಡಿ ಎಲ್ಲಿ ತನ ಮೆರೆಯುವವರೆಗೂ ಅಪ್ಪೆ ತುಮಕೂರು ಕ್ಷೇತ್ರಕ್ಕೆ ಬಂದು ಅಣಿಮಾದ್ಯ ಅಷ್ಟಸಿದ್ಧಿಗಳು ಸುತ್ತ ಯಾರು ತಿರುಗಿ ಹೋಗ್ತಾರ
ಬೇಡಿದವ್ರಿಗೆ ಬೇಡಿದ್ದು ಕೂಡ ನನಗೇನು ಬೇಕಾಗಿಲ್ಲ ಅಂತಂದ್ರೆ ಅಂದಾಗ ಬಸ್ಸಿನಾಗ ಸೀಟ್ ಹೆಂಗೆ ಸಿಗುತ್ತೆ ಅಂತ ತಿಳ್ಕೊಂಡು ಬಡ ಬಡ ಹುಡ್ಕೊಂತೇವೆ ಒಂದು ಜಾಗ ಹಿಡಿದ್ರಂತ. ಆ ಜಾಗ ಒಳಗೆ ಕುಂದ್ರಿಸಿದ್ರು ಅವರು, ಮಂತ್ರ ಬರೆದು ಇಟ್ಟಿದ್ದ. ಅದಕ್ಕೆ ಇದು ಮೂರ್ತಿ ಮಾಡ್ಬೇಕಂತ ತಿಳ್ಕೊಂಡು ನನ್ನ ಕನಸು ಮನಸ್ಸು ಹೆಂಗೆ ಇದ್ದಿದ್ದಿಲ್ಲ. ಆದ್ರೆ ವಿಶ್ವರಾತ್ರ ಪ್ರೇರಣೆ ಆಯಿತು, ಮೂರ್ತಿ ಕುಂದ್ರಿಸಿದೆವು. ಕುಂದ್ರಿಸಿದ ನಂತರ ಎಲ್ಲ ಊರ ಹೆಣ್ಮಕ್ಳು ಅಂದ್ರೆ ನನ್ನ ಕಲ್ಪನೆ ಬಂತು, ವಿಶ್ವರಾತ್ರಿ ಇಲ್ಲಿ ಬಂದಾಗ ದೇವಿಯನ್ನು ಕರ್ಕೊಂಡು ಬಂದರು. ನೀ ಎಲ್ಲಿರ್ತಪ್ಪ, ನೀ ಇದ್ದಲ್ಲಿ ನಾ ಇರಂಗಿಲ್ಲ, ನಾನೇ ನಿನ್ನ ಬಲ್ಲಿ ಇರ್ತೇನೆ ಅಂತ ತಿಳ್ಕೊಂಡು ಹೇಳಿದ್ರು ದೇವಿ. ಮತ್ತು ಆ ದೇವಿ ಸ್ವರೂಪನೇ ತಂದು ಇಲ್ಲಿ ಕಂಡಂಥ ಸ್ತ್ರೀ ತನಕನೇ ದೇವಿ ರೂಪ ಕೊಟ್ಟು ವಿಶ್ವರಾಧ್ಯ. ನಾ ಒಂದು ದಿವಸ ಹೇಳಿದೆ, ಲೇ ಬಸವ, ನಾ ದೇವಿ ಅಷ್ಟಮ ಸಿದ್ಧಿಯನ್ನು ಕಟ್ಟಿ ಮೂರ್ತಿ ಸ್ಥಾಪನೆ ಮಾಡಿದೆವಲ್ಲ, ಇಡೀ ನಮ್ಮ ಊರಿನ ಹೆಣ್ಮಕ್ಳೆಲ್ಲರೂ ದಂಡಿ ಕಟ್ಕೊಂಡು ಹೊಸ ಸೀರೆ ಇಟ್ಕೊಂಡು ಊಟ ಮಾಡ್ಲಿಕ್ಕತ್ತಿದ್ರಲ್ಲೇ. ಈ ಊರಾಗ ಏಸು ಮಂದಿ ಕಲ್ಲಮ್ಮಾರ, ಮಲ್ಲಮ್ಮಾರ, ಬಸಮ್ಮಾರ, ಸಿದ್ದಮ್ಮಾರ, ಶಂಕರಮ್ಮಾರ ಎಲ್ಲರೂ ಹಾರಲಿ, ಎಲ್ಲರೂ ಅವ್ರ ಹೆಸರಿಲ್ಲಲಿ, ಎಲ್ಲರೂ ತಾಯಿ ಸ್ವರೂಪ ದೇವಿ ಸ್ವರೂಪ ಅಂತ ತಿಳ್ಕೊಂಡು ಹೇಳಿದ್ರಿ. ಎಲ್ಲರೂ ದೇವಿ ಸ್ವರೂಪ, ವಿಶ್ವರಾಧ್ಯನ ಸ್ವರೂಪ. ಆ ತಾಯಿ ಅನುಗ್ರಹಿಸಿದಂಥ ಒಂದು ವಿಶ್ವರಾಧ್ಯನ ಕಲ್ಪನೆ, ವಿಶ್ವರಾಧ್ಯರ ಮಾತು ಎಂದು ಪೂರ್ಣ ಆಯ್ತು ಅಂತ ತಿಳ್ಕೊಂಡು ಅಂದ್ರೆ ನಿಮಗೆಲ್ಲ ಹೊಸ ಸೀರೆ ಉಟ್ಕೊಂಡು ಬಳೆ ತೊಡಿಸಿ ನಿಮ್ಗೆ ಉಡಿ ತುಂಬಿ ನೀವು ಚಂದ ಊಟ ಮಾಡಿ ಬೆಳಿಲಪ್ಪ ನಮ್ಮ ಅಪ್ಪಂದು ನಮ್ಮ ಮಗಂದು ಅಂತ ತಿಳ್ಕೊಂಡು ನೀವು ನಂದು ಹೋದ್ರಲ್ಲ, ಇವತ್ತು ಈ ಕ್ಷೇತ್ರ ಬಹಳ ಸಂತೋಷ ಘೋಷ ಮಾಡಿ ಇಂಥ ಒಂದು ಪರ್ವಕಾಲ. ಯಾಕಂತಂದ್ರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ತಾಯಿದೇರಿರ್ಬೋದು. ನನಗೆ ಕಾಣುವಂಥ ಇವತ್ತು ಎಲ್ಲ ವಿಶ್ವರಾಥ ಅಮ್ಮನ ಹೆಸರಲ್ಲೇ ಬಂದಿರಲ್ಲ, ದೇವಿ ಹೆಸರಲ್ಲೇ ಬಂದಿರಲ್ಲ, ಎಲ್ಲ ಸ್ತ್ರೀ ಸ್ವರೂಪನೇ ನನಗೆ ತಾಯಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರೂ ಕೂಡ ಸೇರವಾಗಿ ಇಂಥ ಒಂದು ದೈವಿ ಕಾರ್ಯಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾದ್ರಿ. ಎಲ್ಲರೂ ಉಡಿ ತುಂಬಿಸುವರಿ. ಇಂಥ ಪುಣ್ಯ ಪರ್ವ ಕಾಲಕ್ಕೆ ನೀವೆಲ್ಲರೂ ಸಾಕ್ಷಿ ಆದ್ರಿ. ತಾಯಿ ಶಕ್ತಿ ಅಂದ್ರೆ ಭಾಳ ದೊಡ್ಡದಂತ. ನಿಮ್ಮ ಶಕ್ತಿ ಅಪ್ಪನ ಮ್ಯಾಗಿರಲಿ, ಅಪ್ಪನ ಶಕ್ತಿ ನಿಮ್ಮೆಲ್ಲರ ಉಡೆಯದಲ್ಲಿ ಇರಲಿ ಅನ್ನತಕ್ಕಂಥ ಮಾತನ್ನು ನಿಮ್ಮೆಲ್ಲರ ವತಿಯಿಂದ ಕೇಳಿಕೊಂಡು ವಿಶ್ವರಾಧ್ಯರು ಮತ್ತು ಬಸಮ್ಮ ತಾಯಿಗೆ ನೆನೆಸಿ, ಮತ್ತು ಇವತ್ತು ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಸಣ್ಣ ಸ್ವಾಮಿಗಳಿಗೆ, ಸಣ್ಣ ಮರಿದೇವರಿಗೆ ಅಲ್ರಿ ಪಟ್ಟಾಧಿಕಾರಕ್ಕೆ ಕುಂದಿಸಿವಲ್ಲ, ಮತ್ತೆ ಯಾಕೆ ಮಾಡಮ್ಮ ಇವತ್ತು ನಿಮ್ಮ ಮಠ ಅಂತಂದು ತಿಳ್ಕೊಂಡಂದ್ರೆ ಅಕ್ಕಿ ನಿಮಾದಷ್ಟ ಸಿದ್ಧಿಗಳು ಇವತ್ತು ಹುಟ್ಟಿ ಬಿಟ್ಟಾವಂತಂದ್ರೆ ಇವನು ಕೂಡ ಪ್ರೇರಣೆ ಮಾಡ್ತೀನಿ, ಶಕ್ತಿ ಕೊಡ್ತೀನಿ, ಇವನಲ್ಲಿ ಹೊಸ ಚೈತನ್ಯ ಹುಟ್ಟಲಿ ಎನ್ನುವಂಥ ಮಾತಿನೊಂದಿಗೆ ಮತ್ತು ನಾ ಪಟ್ಟಾಧಿಕಾರ ನಮ್ಮ ಮಠದಾಗ ಏನಿಲ್ಲ, ಇದೇ ಪಟ್ಟಾಧಿಕಾರ ಆದಂಗೆ ಮುಂದೆ ನಿನ್ನ ತರವಾಗಿ ಇವ ನಡ್ಸ್ಕೊಂಡು ಹೋಗ್ತಾನೆ. ಇಲ್ರಿ ಅಪ್ಪ ನಡ್ಸ್ಕೊಂಡು ಹೊಂಟಾನ, ಎಲ್ಲರೂ ಊರವ್ರು ಅಷ್ಟು ಮಂದಿ ಅಪೇಕ್ಷೆ ಮಾಡಿ ಕರ್ಕೊಂಡು ಬಂದಾರ, ನಾವು ಇದ್ದಾಗೆ ತಂದು ಇಟ್ಟಾರ ಇಲ್ಲಿ, ಆಗಿಲ್ರಿ ಅಪ್ಪ ಅಂತ ತಿಳ್ಕೊಂಡಿದ್ದೆ. ನಾವೇನಾಗನಲ್ರಿ, ನೀವು ಬೇಕಾದಂಗೆ ಇನ್ನೂ 100 ವರ್ಷ ನನಗೇನು ಮಾಡೋಕ್ಕಾಗ್ಯದಂದ್ರೆ ದೊಡ್ಡವರು ಆಗಿಲ್ರಿಪ್ಪ ತಮ್ಮ ಆಶೀರ್ವಾದ ಅಂತ ತಿಳ್ಕೊಂಡು ಅವ್ರ ಮಾತನ್ನು ನಾವು ಶಿರಸ ವಹಿಸಿಕೊಂಡು ಆ ವಿಶ್ವರಾಧ್ಯರ ಕೃಪೆಯಿಂದ ಅವ್ರು ಹಾಕಿಕೊಟ್ಟಂಥ ಜ್ಞಾನ ಮಾರ್ಗ, ಅವ್ರು ಹಾಕಿಕೊಟ್ಟಂಥ ಕ್ರಿಯಾ ಮಾರ್ಗ, ಎರಡೂ ಮಾರ್ಗಗಳನ್ನು ಸಕ್ರಿಯವಾಗಿ ಪಾಲ್ಗೊಂಡು ಈ ಮಠಕ್ಕೆ ಹೆಸರು ತರಬೇಕು, ಈ ಮನೆತನಕ್ಕೆ ಕೀರ್ತಿ ತರಬೇಕಂತ ತಿಳ್ಕೊಂಡು ನಿಮ್ಮೆಲ್ಲರ ಕಡೆಯಿಂದ ಅವ್ರಿಗೆ ಕೇಳ್ತೇನೆ ನಾನು. ಈಗ ನಾವು ನೀವು ಒಂದಾದೆ, ಅವನೇ ಹೊಸ್ದಾಗಿ ಆದ್ರೆ ಅದು ನಾವು ನೀವು ಒಂದು, ಅವರೇ ಹೊಸ್ದಾಗಿ ಆದೆವು. ಇನ್ನು ಮ್ಯಾಗ ಚಲೋ ನೋಡ್ಸ್ಕೊಂಡು ಹೋಗಪ್ಪ, ಚಲೋ ನೋಡ್ಕೊಂಡು ಹೋಗಂತ ತಿಳ್ಕೊಂಡು ನಾವು ನೀವೆಲ್ಲರೂ ಕೇಳ್ಕೊಳ್ಳೋಣ ಅನ್ನೋತಕ್ಕಂಥ ವಿಚಾರ ತಿಳಿಸುತ್ತಾ ಈ ಒಂದು ಶುಭ ಪ್ರಸಂಗದಲ್ಲಿ ಪಾಲ್ಗೊಂಡಂಥ ಎಲ್ಲ ತಾಯಿಯಂದರು ಸಾವಕಾಶ ಗದ್ದಲ ಮಾಡಬಾಡ್ರಿ. ನಿಮ್ಮ ಪ್ರಸಾದ, ನಿಮ್ಮ ಮಠ, ನಿಮ್ಮ ಜಾಗ, ನಿಮ್ಮ ಗಡುಬ, ನಿಮ್ಮ ತುಪ್ಪ, ನಿಮ್ಮ ಅನ್ನ, ನಿಮ್ಮ ಮುತ್ತೈತನ ಎಲ್ಲದಕ್ಕೆ ಕಾರಣ ಇವತ್ತು ವಿಶ್ವರಾಜ್ ಮತ್ತೆ ನೋಡಂಗೆ ಯಾಕ ಬರೀ ನಕ್ಕಂತ ಕೂತ್ಬಿಟ್ಟ. ನಾವು ಅವನಿಗೆ ಭಾಳ ಖುಷಿಯಾಗಿದೆ. ಎಲ್ಲರೂ ಉಂಡು ಸಂತೋಷ, ಎಲ್ಲರೂ ನಕ್ಕರ ಅವನಿಗೆ ಸಂತೋಷ. ಆ ಸಂಭ್ರಮ ಅವನೊಂದಿಗೆ ನಾವು ಕೂಡ ಹಂಚಿಕೊಳ್ಳೋಣ ಅನ್ನತಕ್ಕಂಥ ವಿಚಾರ ತಿಳಿಸುತ್ತಾ ಪಾಲ್ಗೊಂಡಂಥ ಎಲ್ಲರಿಗೂ ವಿಶ್ವರಾಧ್ಯರು, ಬಗಳಾಂಬಿಕಾ ತಾಯಿ, ಜಗದ್ಗುರು ಮಹಾಸನ್ನಿಧಿಯವರ ಕೃಪಾ ದೃಷ್ಟಿ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನು ಪೂಜ್ಯರ ಪಾದಕ್ಕೆ ಸಮರ್ಪಿಸಿ ನನ್ನ ವಿಷಯಕ್ಕೆ ಮಂಗಲ